ಸೊ ಓನ್ಲಿ ಒಂದೇ ಒಂದು ಪ್ರಾಬ್ಲಮ್ ಇರೋದೇನಪ್ಪ ಅಂತ ನಾನು ಅಬ್ಸರ್ವ್ ಮಾಡಿದಾಗ, ನಾನು ಗಮನಿಸಿದಾಗ, ಈ ಕಾನ್ಸಂಟ್ರೇಷನ್ನು, ಅಟೆನ್ಷನ್ನು, ಫೋಕಸ್ಸು ಅದೆಲ್ಲ ಸೆಕೆಂಡ್ ಅಮ್ಮ, ಬೇರೆದೆಲ್ಲ ಮೂರನೇ ನಾಲ್ಕನೇದು ಬರುತ್ತೆ. ವೆರಿ ಫಸ್ಟ್ ಏನಂದರೆ ಇಂಟೆನ್ಷನ್ ಏನು ನಿಂದು, ಹೇಳ ಪರ್ಪಸ್ ಏನು ನಿಂದು, ಯಾಕೆ ಓದಬೇಕು, ಪರ್ಪಸ್ ಏನು, ಯಾಕೆ ಓದಬೇಕು, ಯಾಕೆ ಡಿಸಿಪ್ಲಿನ್ ಆಗಿರಬೇಕು, ಯಾಕೆ ಬದುಕಬೇಕು, ಯಾಕೆ ಮನೆ ಕೆಲಸ ಮಾಡಬೇಕು, ಯಾಕೆ ನಾನು ಮಾತಾಡಿಸ್ಬೇಕು, ಯಾಕೆ ಸಂಬಂಧಗಳನ್ನ ಉಳಿಸ್ಕೋಬೇಕು, ಯಾಕೆ ನಾನು ಡಿಸಿಪ್ಲಿನ್ ಆಗಿರಬೇಕು, ಯಾಕೆ ನಾನು ಹಾರ್ಡ್ ವರ್ಕ್ ಮಾಡಿರಬೇಕು, ಈ ಯಾಕೆ ಅನ್ನೋ ಪ್ರಶ್ನೆಗೆ ಮಕ್ಕಳಿಗೆ ಆನ್ಸರ್ ಇಲ್ಲ. ಅದಕ್ಕೆ ನಾವು ಯಾರೂ ಹೇಳ್ಕೊಟ್ಟಿಲ್ಲ. ಒಂದೇ ಒಂದು ಹೇಳು, ಬಾಯಿ ಮುಚ್ಕೊಂಡು ಕೈಕಾಲು ಮುಖ ತಗೊಂಡು ಓದ್ಕೊಂಡು ಕೂತ್ಕೋಬೇಕು. ಯಾಕೆ ನನಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮವನು ನನಗೆ ಹಂಗೆ ಹೇಳಲ್ಲ, ಅದಕ್ಕೆ ನೀನು ಹಂಗೆ ಮಾಡು ಅಷ್ಟೇ. ಯಾಕೆ ನನಗೆ ಗೊತ್ತಿಲ್ಲಪ್ಪ, ನಿನ್ನ ಕೈ ಓದ್ಕೊತೀನಮ್ಮ, ಆದರೆ ಅದು ಹೆಂಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ, ಮರ್ತೋಗ್ತಿದೆ, ನನಗೆ ಗೊತ್ತಿಲ್ಲಪ್ಪಿ, ಕಥೆ ಹೇಳಬೇಡ ನೀನು, ಓದ್ಕೋಬೇಕು. ಸೊ ಏನಿದೆ ಪ್ರಾಬ್ಲಮ್ ಅಂದರೆ ಇಂಟೆನ್ಷನ್, ಅಂದರೆ ಪರ್ಪಸ್. ಓಕೆ, ಇದಕ್ಕೊಂದು ಸ್ಟೋರಿ ಇದೆ. ರಾಯ್ಗಢದಲ್ಲಿ ಶಿವಾಜಿಯವರ ಕಾಲದಲ್ಲಿ, ಸೊ ಈ ಹಿರಾಣಿಕಾ ಅಂತ ಒಬ್ಳು ತಾಯಿ ಇರ್ತಾಳೆ. ಇವಳ ಕೆಲಸ ಏನಪ್ಪ ಅಂದರೆ ಕೋಟೆ ಒಳಗಡೆ ಹೋಗಿ ಹಾಲು ತಗೊಂಡೋಗಿ ಹಾಲನ್ನ ಹಾಕ್ಬಿಟ್ಟು ಮತ್ತೆ ವಾಪಸ್ ಬಂದು ತನ್ನ ಫ್ಯಾಮಿಲಿನ, ನನ್ನ ಸಂಸಾರನ ನೋಡ್ಕೊಳ್ಳೋದು ಅಷ್ಟೇ ಅವಳ ಕೆಲಸ. ಸೊ ಇವಳು ದಿನ ಅದನ್ನೇ ಮಾಡ್ತಾ ಇರ್ತಾಳೆ, ಕೋಟೆ ಒಳಗಡೆ ಬಂದು ಹಾಲು ಕೊಟ್ಟು ವಾಪಸ್ ಹೋಗೋದು. ಒಂದ್ಸಲ ಆ ಕೋಟೆಗೆ ಯಾವಾಗಲೂ ಒಂದು ರೂಲ್ ಇರುತ್ತೆ. ವಾಟ್ ಈಸ್ ದಟ್ ರೂಲ್ ಅಂತ ಹೇಳಿದ್ರೆ, 6 ಗಂಟೆ ಮೇಲೆ ಕೋಟೆಯ ಬಾಗಿಲು ಕ್ಲೋಸ್, ಯಾವುದೇ ಕಾರಣಕ್ಕೂ ಕೂಡ ಒಳಗಡೆ ಇದ್ದವ್ರು ಹೊರಗೆ ಹೋಗಂಗಿಲ್ಲ, ಹೊರಗಡೆ ಇದ್ದವ್ರು ಒಳಗೆ ಬರಂಗಿಲ್ಲ. ದಿಸ್ ಇಸ್ ರಾಜಾಜ್ಞೆ, ಅವತ್ತಿನ ಕಾಲದಲ್ಲಿ ರಾಜಾಜ್ಞೆ, ರೈಟ್? ಸೊ ಯಾರು ಬ್ರೇಕ್ ಮಾಡಂಗಿಲ್ಲ. ಇವಳು ಮಾರ್ಕೆಟಿಂದ ಹೊರಗೆ ಬರುವಾಗ ನುಗ್ಗಲಲ್ಲಿ ಜನರ ಜೊತೆ ಸ್ಪೀಡ್ ಬರೋಕೆ ಆಗೋದೇ ಇಲ್ಲ. ನಾನು ಹಾಗಾಗಿ ಅವಳಲ್ಲಿ ಸಿಕ್ಕಾಕೊಂಡು ಲೇಟ್ ಆಗಿಬಿಡುತ್ತೆ. ನಾನು ಆವಾಗ ಕೋಟೆ ಬಾಗಿಲು ಆಗ್ಬಿಡುತ್ತೆ. ಬಹಳ ರಿಕ್ವೆಸ್ಟ್ ಮಾಡ್ಕೊತಾಳೆ ಕಾವಲುಗಾರರಿಗೆ, ಇಲ್ಲ ನನ್ನ ಮಗು ಬಿಟ್ಟು ಬಂದಿದ್ದೀನಿ, ಮಗು ಕೇವಲ ಇನ್ನೂ 1.5 ವರ್ಷ ಇದೆ, ನಾನು ಹಾಲು ಕುಡಿಸ್ಬೇಕು, ಅಥವಾ ಮಗು ಅಲ್ಲಿ ಜೋಪಡಿಲಿರೋ ಮಗುನ ಬೇರೆ ಪ್ರಾಣಿಗಳು ಬಂದು ಏನಾದ್ರು ಮಾಡ್ಬೋದು, ದಯಮಾಡಿ ನನಗೆ ಬಿಟ್ಬಿಡಿ ಅಂತ ಕೇಳ್ತಾರೆ. ಇಲ್ಲಮ್ಮ, ರಾಜಾಜ್ಞೆ ನಾವು ಮೀರಂಗಿಲ್ಲ, ನಮಗೆ ಪನಿಷ್ಮೆಂಟ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ಅವ್ರು ಕೊಡೋದೇ ಇಲ್ಲ. ಕೊನೆಗೆ ಭಾಳ ಕರೆದು ಅದೆಲ್ಲ ಆದಮೇಲೆ ಇವಳು 60 ಅಡಿಯ ಗೋಡೆನ ಕ್ಲೈಂಬ್ ಮಾಡಿ ಹೆಂಗೆಂಗೋ ಹತ್ತಿ ಜಂಪ್ ಮಾಡಿ ಹೋಗಿ ತನ್ನ ಮಗುನ ಫಾಕ್ಸ್ ಅಟ್ಯಾಕ್ ಮಾಡ್ತಾ ಇರುತ್ತೆ, ಅದನ್ನು ಬಿಡಿಸ್ಬಿಟ್ಟು ಅವಳು ರಕ್ಷಣೆ ಕೊಟ್ಟು ಹಾಲು ಕುಡಿಸ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗು ರಾಜರಿಗೆ ಇದು ಗೊತ್ತಾದ್ಮೇಲೆ ರಾಜರು ಅವಳು ಯಾರವ್ರನ್ನು ಕರ್ಕೊಂಬನ್ನಿ ಅಂತ. ಸೊ ಕರ್ಕೊಂಬರುವಾಗ ಅವ್ರ ಸೈನಿಕರು ಹೋಗಿ ಅವ್ರನ್ನ ಕರ್ಕೊಂಬಂದಾಗ, ಇಲ್ಲ ರಾಜರೇ, ನನ್ನ ಕ್ಷಮಿಸ್ಬಿಡಿ, ನನ್ನ ತಪ್ಪಾಯಿತು, ನಾನು ಬ್ರೇಕ್ ಮಾಡಿದ್ದೀನಿ, ನನ್ನ ರೂಲ್ ಬ್ರೇಕ್ ಮಾಡಿದ್ದೀನಿ, ನನಗೆ ಬೇರೆ ದಾರಿ ಇರಲಿಲ್ಲ ಅಂತ ಎಲ್ಲ ಹೇಳ್ತಾಳೆ. ಅದಕ್ಕೆ ಅವ್ರ ರಾಜರೇ ಹೇಳ್ತಾರೆ, ನಾನು ನಿನಗೆ ಅದಕ್ಕೆ ಕರೆದಿಲ್ಲಮ್ಮ, ಆದರೆ ಆ 60 ಅಡಿ ವಾಲ್ನ ಕ್ಲೈಂಬ್ ಮಾಡ್ದಲ್ಲ, ಅದು ಅಲ್ಲಿ ನಮಗೆ ಅಸಾಧ್ಯವಾದ ಕೆಲಸ, ಅಲ್ಲಿ ನಾವು ಯಾವಲ್ಗಿಟ್ಟಿಲ್ಲ, ಬಟ್ ನೀನು ಅದನ್ನು ಮಾಡಿದೀಯಾ, ಅದು ಹೆಂಗೆ ಮಾಡಿದೀಯಾ, ನಮ್ಮ ಸೈನಿಕರಿಗೂ ನೀನು ಹೇಳ್ಕೊಡು, ಅದನ್ನ ಅವ್ರು ಕಲೀಲಿ, ಹೆಂಗೆ ಮಾಡಿದೀಯಾ, ಆ ಸ್ಕಿಲ್ಸ್ ಏನು, ಆ ಟೆಕ್ನಿಕ್ಸ್ ಏನು ನಮಗೆ ಹೇಳ್ಕೊಡು ಅಂತ ಅವ್ರಿಗೆ ಹೇಳ್ತಾರೆ. ಇವಾಗ ತೋರಿಸ್ಕೊಡು, ಬಾ ಹೋಗೋಣ ಅಂತ ಹೇಳ್ತಾರೆ. ಅವಳು ಒಂದೇ ಮಾತು ನೇರವಾಗಿ ಪಟ್ ಅಂತ ಹೇಳ್ತಾಳಪ್ಪ. ಏನಂತ ಹೇಳ್ತಾ ಗೊತ್ತಾ? ಆಗಲ್ಲ, ಇಲ್ಲಮ್ಮ, ನೀನು ನಿನ್ನೆನೂ ಮಾಡಿದ್ಯಾ, ಇವತ್ತು ಮಾಡು ಅಂದ್ರೆ, ಆಗಲ್ಲ ಸರ್, ಆಗಲ್ಲ ಅಂದರೆ ಆಗಲ್ಲ ರಾಜ್ರೆ. ನಿನ್ನೆ ಮಾಡಿದೆಯಲ್ಲ ಅಂದ್ರೆ, ಹೌದು ನಿನ್ನೆ ಮಾಡಿದೆ, ಮತ್ತೆ ಇವತ್ತು ಹೇಳ್ಕೊಡು. ನಿನ್ನೆ ನಾನು ಹಂಗೆ ಮಾಡೋಕೆ ಒಂದು ಕಾರಣ ಇತ್ತು, ನನಗೆ ಬಲವಾದ ಕಾರಣ ಇತ್ತು, ನನ್ನ ಮಗು ಕಾರಣ ಇತ್ತು ನಿನ್ನೆ. ಇವತ್ತು ನಾನು ಹಂಗೆ ಮಾಡೋಕೆ ನನಗೆ ಕಾರಣ ಇಲ್ಲ. ಯಾರಿಗೆ ಈ ಬಲವಾದ ಹಸುವು ಕಾರಣ ಇರುತ್ತೋ ಅವನಿಗೆ ಹೌ ಅನ್ನೋದು ಗೊತ್ತಾಗ್ಬಿಡುತ್ತೆ. ವೈ ಕ್ಲಾರಿಟಿ ಇದ್ರೆ ಹೌ ವಾಟ್ ಕ್ಲಾರಿಟಿ ಬಂದ್ಬಿಡುತ್ತೆ. ಸೊ ಈ ವಿಚಾರದಲ್ಲಿ ನಾವು ನೋಡಿದ್ರೆ ನಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಬಲವಾಗಿ ಕಾರಣಗಳು, ಯಾಕೆ ಓದಬೇಕು ಅನ್ನೋ ಕಾರಣ ನಾವೇನು ತೋರಿಸ್ಕೊಟ್ಟಿದ್ದೀವಿ, ಒಂದು. ಎರಡನೇದು ಪುಟ ನೀವು, ಸೊ ನಿಮ್ಮ ಬದುಕಲ್ಲಿ ಯಾಕೆ ಓದಬೇಕು ಅನ್ನೋದಕ್ಕೆ ಬಲವಾದ ರೀಸನ್ ಏನಮ್ಮ, ಏನು ನಿಮ್ಮ ಬಲವಾದ ರೀಸನ್? ಸೊ ವಾಟ್ ಈಸ್ ದಟ್ ರೀಸನ್? ನನ್ನ ತಾಯಿನ ಹಂಗೆ ನೋಡೋಕ್ಕಾಗೋದಿಲ್ಲ, ಅವಳು ಖುಷಿ ಪಡಿಸ್ಬೇಕು, ಅದು ನನ್ನ ರೀಸನ್. ನನ್ನ ತಂಗಿನ ನಾನು ನೋಡ್ಕೋಬೇಕು, ಅದು ನನ್ನ ರೀಸನ್. ನನ್ನ ಅಪ್ಪ ಕೊನೆ ಕಾಲದಲ್ಲಿ ಬೇಗ ರಿಟೈರ್ಡ್ ಆಗಿ ಆರಾಮಾಗಿರಬೇಕು, ಅದು ನನ್ನ ರೀಸನ್. ನಮ್ಮ ಮನೆ ಬಡತನ ಇದೆ, ಆ ಬಡತನ ಹೋಗ್ಲಾಡಿಸ್ಬೇಕು, ಅದು ನನ್ನ ರೀಸನ್. ನಾನು ಡಾಕ್ಟರ್ ಆಗಬೇಕು. ವೈ ಅಂದರೆ ತಾಯಿ ಹೆತ್ತ ತಕ್ಷಣನೇ ಇವಾಗ ಎಷ್ಟೋ ಮಕ್ಕಳಿಗೆ ಎದೆ ಹಾಲಾಗೋದಿಲ್ಲ, ನಾನು ಡಾಕ್ಟರ್ ಆಗಬೇಕು. ವೈ? ಬಿಕಾಸ್ ಆಫ್ ದಟ್ ಪರ್ಪಸ್. ತಾಯಿಗೆ ಎದೆ ಹಾಲು ನಿಲ್ಲಬಾರ್ದು, ಆ ಪರ್ಪಸ್ಸಿಗೋಸ್ಕರ ನಾನು ಓದ್ತೀನಿ, ಡಾಕ್ಟರ್ ಆಗ್ತೀನಿ ಅಂತ. ಇಂಥದ್ದೊಂದು ಏನಾದ್ರು ಬಲವಾದ ಕಾರಣ ಇದ್ದರೆ ಮಾತ್ರ ನಮಗೆ ನಿದ್ದೆಗೆಡುತ್ತೆ, ನಾವು ಏನಾದ್ರು ಅಚೀವ್ಮೆಂಟ್ ಮಾಡೋಕ್ಕೆ ಅದ್ರ ಫೋಕಸ್ ಆಗಿರ್ತೀವಿ. ದಟ್ ಈಸ್ ಕಾಲ್ಡ್ ಫೋಕಸ್. ಆ ಥರ ಕಾರಣ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲಮ್ಮ, ಬರೀ ಲೇಜಿನೆಸ್. ನಾಳೆ ಮಾಡಿದ್ರಾಯ್ತು, ಇನ್ನೂ ಎಕ್ಸಾಮ್ ದೂರ ಇದ್ದಾವೆ, ಅವ್ರು ನೋಡು ಇವ್ರು ನೋಡು, ರೀಸನ್ಸ್ 100 ಕೊಡ್ತೀವಿ. ಸೊ ಹಾಗಾಗಿ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ನಾಟ್ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ ಅಲ್ಲ, ಫೋಕಸ್ ಅಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಂಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಂಟೆನ್ಷನ್ ಇಂಪಾರ್ಟೆಂಟ್. ಇಂಟೆನ್ಷನ್ ಇನ್ ದ ಸೆನ್ಸ್ ಪರ್ಪಸ್. ಬದುಕಿಗೊಂದು ಪರ್ಪಸ್, ಅದು ಇಂಪಾರ್ಟೆಂಟ್, ಅದ್ರ ಬಗ್ಗೆ ಫೋಕಸ್ ಮಾಡೋಣ. ಒಂದು